ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನಂದು ಫಸ್ಟ್ ವೀಡಿಯೋ. ಇದು ನಿಮ್ಮೆಲ್ಲ ಆಶೀರ್ವಾದದಿಂದ ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ. ನಾನು ಪ್ರತಿ ವಾರ ಹೋಗೋ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳು ಇವತ್ತು ಬೇಗ ಬಂದಿರೋದ್ರಿಂದ ಅವಳ ಸಪೋರ್ಟಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನನ್ನ ಮುಂದೆ ಕರ್ಕೊಂಡು ಹೋಗಿ. ಇದೇ ಥರ ನನಗೆ ಎಲ್ಲರೂ ಆಶೀರ್ವಾದ ಮಾಡಿ. ಇವತ್ತು ನಿಮ್ಮನ್ನು ನಾನು ಬಾಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೀವು ನೋಡಿ, ಪಕ್ಕದಲ್ಲೇ ರಾಯರ ಮಠ ಇದೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ನಾನು ಪ್ರತಿ ಗುರುವಾರ ಹೋಗೋ ದೇವಸ್ಥಾನ ಇದು. ನಿಮಗೂ ದರ್ಶನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಮುಂಚೆ ಹೋಗಿದೆ, ನಾವು ಮಹಾಮಂಗಳಾರತಿ ನೋಡ್ಬೋದಾಗಿತ್ತು. ಅಂದರೆ ನಮ್ಮ ಒಂದು 5 ನಿಮಿಷ ಇದಾಗೋಯಿತು ನಮಗೂ. ಇವಾಗ ನಿಮಗೆ ಬಾಬಾ ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಬಾಬಾ. ತುಂಬ ಫೇಸ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಬಾಬಾದು. ನಮಗೆ ನಿಜವಾಗೂ ಕಣ್ಣೆದುರಿಗೆ ಬಂದಂಗೆ ಇರುತ್ತೆ. ನನಗೆ ಇಲ್ಲಿ ಹೋದರೆ ಯಾವಾಗಲೂ ಸಮಾಧಾನ ಆಗುತ್ತೆ. ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀನಿ ನಾನು. ಬಾಬಾ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ನಿಮಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ನೀವು ನನಗೂ ಆಶೀರ್ವಾದ ಮಾಡಿ. ನೆಕ್ಸ್ಟು ನಿಮಗೆ ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಮುಗಿಸ್ಕೊಂಡು ಬಾಬಾ ದೇವಸ್ಥಾನದಲ್ಲೇ ದತ್ತಾತ್ರೇಯ ಸ್ವಾಮಿಗಳಿದ್ದಾರೆ. ಒಂದ್ಸರಿ ಅವ್ರನ್ನೂ ದರ್ಶನ ಮಾಡ್ಕೊಳ್ಳಿ. ಇಲ್ಲೂ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಪಕ್ಕದಲ್ಲೇ ರಾಯರ ಮಠ ಇದೆ ಅಂತ ಹೇಳಿದ್ನಲ್ಲ, ಇಲ್ಲೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಎರಡೂ ಕಡೆ ಹೋದರೆ ನನಗೊಂಥರ ಸಮಾಧಾನ. ಎರಡೂ ಕಡೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ರಾಯರನ್ನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಇಲ್ಲಿ ನೋಡಿ ದರ್ಶನ ಮಾಡ್ಕೊಳ್ಳಿ. ರಾಯರು ನಿಮ್ಮನ್ನೂ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಪ್ರತಿ ಗುರುವಾರ ಇಲ್ಲಿ ಬಂದಾಗ ನನಗೆ ಒಳ್ಳೆಯದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಈ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನಾನು. ಇದು ನಂದು ಒಂದು ಚಿಕ್ಕ ವಿಡಿಯೋ. ಎಲ್ಲರೂ ನೋಡಬೇಕು ನೀವು, ನಿಮಗೂ ಒಳ್ಳೆಯದಾಗಬೇಕು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ಕೊಟ್ಟರು, ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಈಗ. ಬನ್ನಿ ನೋಡಿ, ನಿಮಗೂ ದೇವಸ್ಥಾನ ಇಷ್ಟ ಆದರೆ ನೀವು ಬನ್ನಿ. ಕಮೆಂಟ್ಸಲ್ಲಿ ಕೇಳಿ, ನಾನು ಕಮೆಂಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನನ್ನ ವೀಡಿಯೋ ಇದೇ ಥರ ನೋಡ್ತಾ ಇರಿ. ಎಲ್ಲರಿಗೂ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ನನ್ನ ಫಸ್ಟ್ ವೀಡಿಯೋ. ಎಲ್ಲರೂ ನನ್ನ ಸಪೋರ್ಟ್ ಮಾಡಿ. ಅಗೇನ್ ನಿಮಗೆ ಮತ್ತೆ ನಾನು ಥ್ಯಾಂಕ್ಸ್ ಹೇಳಬೇಕು.